ನಮಸ್ಕಾರ. ಮುಂಗಾರು ವ್ಲಾಗ್ಸ್ಗೆ ನಿಮ್ಗೆಲ್ರಿಗೂ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ? ಇವತ್ತು ಬೆಳಿಗ್ಗೆ ಎದ್ದು ನಾನು ನಮ್ಮ ಮಾಡಿದ ತರಕಾರಿ ತೋಟಕ್ಕೆ ಹೋಗಿ ಬೆಂಡೆಕಾಯಿ ಹರಿವೆ ಎಲ್ಲ ನೋಡ್ಕೊಂಡು ಬಂದೆ. ಮನೆ ಹಿಂದ್ಗಡೆನೆಲ್ಲ ಇರೋದು, ಹಾಗೆ ನೋಡ್ಕೊಂಡು ಬಂದೆ. ಹಾಗೆ ಸಿಯಾಳ ಕುಡಿಯುವ ಅಂತ ಹೇಳಿ ಆಯಿತು, ಹಾಗಾಗಿ ಸಿಯಾಳಿ ಕೆತ್ತಿ ಈಗ ಕುಡಿತಾ ಇದ್ದೇನೆ ಬೊಂಡ. ಆಮೇಲೆ ಈಗ ನಿಮಗೆ ನಾನು ನಮ್ಮ ಬಂಗಾರಪ್ಪನನ್ನು ತೋರಿಸ್ತೇನೆ, ಹೇಗೆ ಮಹಾರಾಜನಾಗೆ ಕುತ್ಕೊಂಡಿದ್ದಾನೆ ನೋಡಿ. ಬೆಳಿಗ್ಗೆ ಹೇಳುವಾಗ ಹೀಗೆ ನಿರ್ತಾನೆ, ನಾನು ಮಲಗುದ್ರಲ್ಲೇ ಇರೋದು ನಂದು ಜೀವನ. ನೋಡಿ ಹೇಗೆ ಹೇಗೆ ಮಾಡ್ತಾ ಇದ್ದಾನೆ ನೋಡಿ ಅಂತ ಅವನು. ನಾನೀಗ ಚೆಂಡು ಬಾಕೇರ್ ಹತ್ರ ಹೋಗ್ತಾ ಇದ್ದೀನಿ. ಚೆಂಡು ಬಾಕೇರ್ ಅಂತ ಹೇಳಿದರೆ ಅದೊಂದು ದೊಡ್ಡ ಗ್ರೌಂಡ್ ಆಯಿತಾ. ಇದುವೇ ನೋಡಿ ಚೆಂಡು ಬಾಕೇರ್. ನಾವು ಮೊದಲು ಸಣ್ಣ ಇರುವಾಗೆಲ್ಲ ಇಲ್ಲಿ ಆಟ ಆಡ್ತಾ ಇದ್ವಿ. ಇಲ್ಲಿ ನಮ್ಮದು ಶಾಲೆ ಉಂಟು ಹತ್ತಿರದಲ್ಲಿ, ಅಲ್ಲಿಂದ ಇಲ್ಲಿಗೆಲ್ಲ ಬಂದು ನಮಗೆ ಸ್ಪೋರ್ಟ್ಸ್ ಡೇ ಎಲ್ಲ ಇಲ್ಲೇ ಇರ್ತಾ ಇದ್ದದ್ದು ಸಣ್ಣ ಇರುವಾಗ. 1ನೇ ಕ್ಲಾಸಿನ ಅಂಗನವಾಡಿಯಿಂದ 7ನೇ ಕ್ಲಾಸ್ವರೆಗೆ ಇಲ್ಲೇ ಸ್ಪೋರ್ಟ್ಸ್ ಡೇ ಎಲ್ಲ ಇರ್ತಾ ಇದ್ದಿದ್ದು. ಖುಷಿ ಆಗ್ತಾಯಿತ್ತು. ಇಲ್ಲಿ ಈಗ ಪಾಳು ಬಿದ್ದಿರೋ ಥರ ಆಗಿದೆ. ಆದರೆ ಇಲ್ಲಿ ದನಗಳನ್ನೆಲ್ಲ ಕಟ್ತಾರೆ. ಮೊದಲು ಇಲ್ಲೆಲ್ಲ ಫುಲ್ ಹಸಿರು ಹುಲ್ಲೆಲ್ಲ ಇತ್ತಾಯ್ತಾ, ಚೆಂದ ಕಾಣ್ತಾ ಇತ್ತು. ಇಲ್ಲಿ ನೋಡಿ ನಮ್ಮ ಅಮ್ಮ, ಇದು ನೀವು ನೋಡಿದ್ದೀರಾ? ಕುರ್ಕಿಲ್ ಅಂತ ಹೇಳ್ತಾರೆ ಇದಕ್ಕೆ. ಕುರ್ಕಿಲ್ ತುಂಬಿಸಿಟ್ಟಿದ್ದಾರೆ ನೋಡಿ. ಇದರಲ್ಲಿ ಬೇಜಾಕರೆ ಎಲ್ಲ ಹಾಕಿ, ಬೇಜಾಕರೆ ಅಂದರೆ ಇದೆ ಒಣಗಿದೆ ಎಲ್ಲ ಆಯಿತಾ. ಅದನ್ನೊಂದು ತುಂಬಿಸ್ಲಿಕ್ಕೆ ಒಂದು ಕುರ್ಕಿಲ್ ಅಂತ. ಈಗ ಚಳಿಗಾಲ ಬೇಸಿಗೆ ಕಾಲದಲ್ಲೆಲ್ಲ ಇದೇ ಕೆಲಸ. ಎಂತ ಬೇಜಾಕರೆ ಆರೈಸೋದು ಮತ್ತು ಕಟ್ಟಿಗೆ ಒಟ್ಟು ಮಾಡೋದು ಮಳೆಗಾಲಕ್ಕೆ, ಇದೇ ಎಲ್ಲ ಕೆಲಸ. ಮತ್ತು ಮಳೆಗಾಲದಲ್ಲಿ ಹೀಗೆ ರಾಶಿ ಮಾಡಿ ಇಡುವುದು. ಮಳೆಗಾಲಕ್ಕೆ ಹೀಗೆ ರಾಶಿ ಮಾಡಿ ಇಡುವುದು. ಇಲ್ಲದಿದ್ದರೆ ಮಳೆಗಾಲದಲ್ಲಿ ಕಷ್ಟ ಆಗ್ತದೆ. ಮಳೆಗಾಲದಲ್ಲಿ ಇದನ್ನೆಲ್ಲ ಇಷ್ಟು ಚಂದ ಮಾಡಿ ತುಂಬಿಸಲಿಕ್ಕೆ ಮತ್ತು ಅದು ಒಣಗಿದ ಎಲೆಗಳನ್ನು ರಾಶಿ ಮಾಡಲಿಕ್ಕೆ ಆಗ್ತದ? ಆಗೋದಿಲ್ಲ ಅಲ್ಲ. ಹಾಗೆ ಬೇಸಿಗೆ ಕಾಲದಲ್ಲಿ ಚಳಿಗಾಲದಲ್ಲಿ ಇದೇ ಎಲ್ಲ ಇಲ್ಲಿ ಕೆಲಸ ನಡೀತಾ ಇರ್ತದೆ. ನಾವಂತಲ್ಲ, ಎಲ್ಲರೂ ಇಲ್ಲಿ ದನ ಹಸು ಕರು ಎಲ್ಲ ಇರುವವರು ಎಲ್ಲರೂ ಇದೇ ಕೆಲಸ ಈಗ ಚಳಿಗಾಲ ಬೇಸಿಗೆ ಕಾಲದಲ್ಲಿ ಮಾಡ್ತಾ ಇರ್ತಾರೆ. ಅದು ಒಣಗಿದ ಎಲೆಗಳನ್ನೆಲ್ಲ ತುಂಬಿಸಿ ಅದನ್ನು ಕಟ್ಟುವಾಗ ಉಂಟಲ್ಲ ಕುರ್ಕಿಲನ್ನು, ಅದು ಕಟ್ಟಾದದ್ದು ಅಷ್ಟೇ ಆಗಿದೆ ಅಲ್ಲಿ. ಅದು ನಮಗೆ ಸಹ ಗೊತ್ತಿಲ್ಲ ಕಟ್ಟಾಗ್ತದೆ ಅಂತ. ಹಾಗೆ ಒಂದೇ ಸಲ ಅದು ಕಾಮಿಡಿ ಥರ ಆಯಿತು. ಅದನ್ನು ಕಟ್ಟಿ ಮನೆಗೆ ತಗೊಂಡೋಗಿ ಮತ್ತೆ ದನಗಳಿಗೆ ಚಂದ ಬೆಡ್ ಹಾಕುದು. ಮತ್ತೆ ಚಂದ ಮಲಗ್ತಾರೆ. ಅಲ್ಲಿ ಎಷ್ಟು ಗೂಡಿದೆ ಗೊತ್ತುಂಟ ಮೇಲೆ, ಹಕ್ಕಿಗಳು ತುಂಬ ಗೂಡಿದೆ. ಪಾಯಸ ಟೇಸ್ಟ್ ಹೇಗಿದೆ? ಹೌದಾ? ಚಂದ ಇದೆ ನೋಡಿ. ಶ್ರೀಯುತ ಆಂಟಿ ಕೊಟ್ಟದ್ದು ಪಾಯಸ ಚಂದ ಉಂಟು. ಗೇರು ಹಣ್ಣು ಸಿಕ್ಕಿತ್ತು, ಅದಕ್ಕೆ ನೋಡಿ ಕಟ್ಟು ಮಾಡಿ ಉಪ್ಪು ಹಾಕಿದೆ. ಇದು ವರ್ಷದ ಮೊದಲ ಗೇರು ಹಣ್ಣು ನಮಗೆ ಸಿಕ್ಕಿರುವಂಥದ್ದು. ನಾವು ಪ್ರತಿ ವರ್ಷ ಗೇರು ಹಣ್ಣು ಸಿಕ್ಕಿದ್ರೆ ಹೀಗೆ ಎಂಜಾಯ್ ಮಾಡ್ತೇವೆ. ನೋಡಿ ಇಲ್ಲಿ ಕಾಣ್ತಾ ಉಂಟ ನಿಮಗೆ,
ಈಗ ನಾನು ನಿಮಗೆ ಹಿಂಗಿನ ಗಿಡ ತೋರಿಸ್ತೇನೆ. ಹಿಂಗು ಅಂದರೆ ಗೊತ್ತುಂಟಲ್ಲ, ಅಸಫೋಟಿಡಾ ಅಂತ ಹೇಳ್ತೀವಿ ನಾವು. ಅದೇ ಇಲ್ಲಿ ನೋಡಿ ಅಂತೆ, ಇಲ್ಲಿ ಹಿಂಗೆ ಕಾಣ್ತಾ ಉಂಟ ನಿಮಗೆ, ಇದು ಹನಿ ಥರ ಒಂದಿದೆಯಲ್ಲ, ಅದೇ ಹಿಂಗು ನೋಡಿ. ಇದನ್ನು ಹೀಗೆ ತೆಗೆಯೋದು, ಮತ್ತು ಇದೆಲ್ಲವನ್ನು ಸುಮಾರು ಹಿಂಗೆ ಏನಿದೆ ಇಲ್ಲಿ ನೋಡಿ, ಇದನ್ನೆಲ್ಲ ತೆಗೆದು ನಾವು ನೋಡಿ, ಇಲ್ಲ ಒಂದಿದೆ, ಇದೆಲ್ಲ ತೆಗೆದುಂಟಲ್ಲ, ನಾವು ಹೀಗೆ ನೋಡಿ ಹೀಗೆ ಮಾಡಿ ಇದು ಹಿಂಗನ್ನು ನಾವು ಒಟ್ಟು ಮಾಡಿ ಇಡೋದು. ತುಂಬ ಆಗಿದೆ ಮಾತ್ರ ಇದರಲ್ಲಿ, ಆಯಿತಾ. ನೋಡಿ ನೋಡಿ, ಇದೇ ಹಿಂಗು ನಾನು ತೆಗೆದು ತೋರಿಸಿದೆಲ್ಲ ನೋಡಿ, ಹೀಗೆ ಆಗೋದು. ಕಡ್ಡಿ ಕಡ್ಡಿ ಇರುತ್ತಲ್ಲ ಇಲ್ಲಿ ನೋಡಿ, ಹೀಗೆ ಇದರ ಮೇಲೆಲ್ಲ ಆಗೋದು ಹಿಂಗೆ ನೋಡಿ. ಪ್ರಮೀಳ್ ಆಂಟಿ ನಮಗೆ ಇವತ್ತು ಸೇಮೆದಡ್ಡಿ ಮತ್ತು ತೆಂಗಿನಕಾಯಿದು ಹಾಲು ತಂದು ಕೊಟ್ಟಿದ್ರು. ಸೂಪರ್ ಇತ್ತು ಆಯಿತಾ. ಶಾವಿಗೆ ಮತ್ತು ತೆಂಗಿನಕಾಯಿದ ಹಾಲು ಎಂಥ ಕಾಂಬಿನೇಷನ್ ಗೊತ್ತುಂಟ. ನನ್ನ ಅಮ್ಮನ ನೋಡಿದ್ರೆ ಗೊತ್ತಾಗೋದಿಲ್ಲ ನಿಮಗೆ. ಕಂಡು ಹೆಂಗ್ ಗೊತ್ತಾ ನೀರಿ ಓರೆಡು ಕಿತ್ತಲು ಮಾಡುದು ಅದೇ ಇಲ್ಲಾಗೆ ಯಾನು ಹೋಯ್ತು ಓಡಿ ಹೋದ್ರು ಮಾರೆ. ಶಾರದಕ್ಕ ಅಲ್ಲ ಶಾರದಕ್ಕ ಎರಡು ಅನ್ರು ಇವರು ಶಾರದಕ್ಕ. ಇವರು ಪಾಪ ಆಯ್ತಾ, ಪಾಪ. ಓಕೆ ಬಾಯ್.